ಮಸ್ತ್ ಅದಲ್ಲಿ ಸ್ವರ್ಗ ವಾ ಮ್ಯಾಲ್ ಬಂದಿದ್ದಕ್ಕೆ ಇಲ್ಲೇ ಸ್ವರ್ಗ ಬಾ ಹೋಗೋದ್ ಮಾತಾಡೋಣ ಬಾ ಊಟಕ್ಕೆ ಊಟ ಸುಮ್ಮ ಅನ್ಲಿಕತ್ತೀವಿ ನಾವು ಸಿಗ್ತದೆ ಆಗ್ಲತ್ತಾರೋ ಈಗ ಸಿಕ್ಕರು ಚಲೋ ಸಿಗ್ಲಿಲ್ಲ ಅಂದ್ರೆ ಚಲೋ ಅಲ್ಲ ಆದ್ರೆ ಸಿಕ್ತು ಎರಡೂವರೆ ತನ ಸಾರವನ್ನ ಸಿಗ್ಬೇಕು ನೋಡಪ್ಪ ಸಾಕು ನೀ ಹೆಂಗ್ ಹಿಡ್ದಿ ನೋಡೋದು ಹಿಂಗ್ ಕರೆಕ್ಟ್ ಹಿಡ್ದೆ ಹಿಂಗ ಅಲ್ಲ ಆ ಕಡೆ ಹೊಂಟಿದ್ ಹಿಂಗ ಎಲ್ಲ ತೋರಿಸ್ಲಿಕತ್ತಿದೆ ಎಲ್ಲ ಹೆಂಗದ ನಮ್ ಜೊತೆ ತೋರ್ಸು ಯಾವ ಪರಿ ವ್ಯೂ ಅದ ನೋಡ್ರಿ ಅನ್ಬಿಲಿವೇಬಲ್ ನಂದು ದಾನಿ ಕೇಳ್ತನ ಏಯ್ ಹೆವಿ ಯಾವ ಪರಿ ಅದ ನೋಡ್ರಿ ಈ ಸೈಡ್ ಮಸ್ತ್ ಅನಸ್ಪ ನನಗರೆ ಹೋಗೋಣ ಅದು ವರ್ಷಕ್ಕೆ ಏನು ಸ್ವರ್ಗ ಅನಿಸ್ಲಿ ಎಷ್ಟ ಟೈಮ್ ಅಲ್ಲ ಅನ್ನ ಕೊಟ್ರ ಎಷ್ಟಾಗ್ಯದ ಈಗ ಟೈಮ್ ವೈಲ್ಡ್ ಈಗ ವೈಲ್ಡ್ ಆಂಗಲ್ ಆನ್ ಮಾಡಿದೆ ಹೆಂಗ ಮಸ್ತ್ ಎಲ್ಲಾರು ಕೂತ್ ಊಟ ಹೊಡ್ಲಿರ್ತಾರ ನೋಡ್ರಿ ಆಡ್ ತಗೊಂಡು ಹೋಗ್ಬೇಕು ಪ್ರಸಾದ ನಮಗ ಊಟ ಇಲ್ಲ ಅವ್ರಿಗೆ ಊಟ ನಮಗ್ ಪ್ರಸಾದ ನೋಡಿ ಏನ್ಲೇ ವ್ಯೂ 5 ಸ್ಟಾರ್ 7 ಸ್ಟಾರ್ 8 ಸ್ಟಾರ್ ಎಲ್ಲ ಅದ ಚಲೋ ಇದ್ರೆ ಸಾಕು ಇಂತಲ್ಲಿ ರುಚಿ ಹತ್ ಬಿಡ್ತಾವ ಹೆಂಗಿದ್ರು ಹೆಂಗ್ ಕೇಳಿ ಇಂಥ ವ್ಯೂನಾಗ ಮಸ್ಸಲ್ಲ ಬಿಸಿ ಊಟ ಎಷ್ಟು ಮಸ್ತ್ ದರ್ಶನ ಮಾತ್ರ ಮಸ್ತ್ ಆತು ಒಳಗೆ ಭಾಳ ಶೆಕಿ ಇತ್ತಪ್ಪ ಆದ್ರೆ ಅದ್ರ ಹೊರಗೆ ಬಂದ್ಕೊಳ್ಳಿ ಮತ್ತೆ ಶೆಕಿ ಇಂಪಾರ್ಟೆಂಟ್ ದರ್ಶನ ಇಂಪಾರ್ಟೆಂಟ್ ಎರಡು ಕರೆಕ್ಟ್ ಫಸ್ಟ್ ಅದನ್ನ ಅಂದೆ ದರ್ಶನ ಆತು ಚಂದಾಗಿ ಮಸ್ತ್ ದರ್ಶನ ಆತ್ ಖರೆ ಭಾಳ ಚಂದ ದರ್ಶನ ಆತ್ ಆದ್ರ ಸುತ್ತಲೂ ಒಳಗೆಲ್ಲ ಆದ್ರೆ ನೀವು ಬಂದ್ರೆ ಭಾಳ ಖುಷಿ ಪಡ್ತೀರಿ ಮೂರ್ತಿ ಎಲ್ಲ ಎಷ್ಟು ಚಂದ ಅದ ಒಟ್ಟ ಭಾಳ ಒಳಗೆ ಪೂಜಾರಿ ಎಲ್ಲ ಚಂದ ಒಳಗೆ ಮಸ್ತ್ ಕರಿಸಿ ಕುಡಿಸಿ ಒಂದು 15 ನಿಮಿಷ ಏನೋ ಪೂಜೆ ಗೀಜೆ ಇರ್ತದ ಓವರ್ ಆಲ್ ಭಾಳ ಮಸ್ತ್ ಇತ್ತು ಚಂದ ಇತ್ತು ಎಲ್ಲ ವ್ಯೂ ಮಾತ್ರ ತಡಿ ವ್ಯೂ ತೋರ್ಸ್ಕೊಂಡ್ ಬರ್ತದೆ ಭಾರಿ ಅದಪ್ಪ ಈ ಕಡೆ ಅನ್ನ ಅದಂದ್ರ ಅನ್ನ ಆತ ಇಲ್ಲಿ ನೋಡ್ರಿಲ್ಲ ಹಂಗದಲ್ಲ ಇದೆ ನೇತ್ರಾವತಿ ಹಿಂಗೆ ಅದ ನೋಡಿ ಫುಲ್ ಹಿಂಗ ಅಲ್ಲಿ ಕಾಣಲಿ ಅದು ನೋಡಲ್ಲ ಅದೇ ನೇತ್ರಾವತಿ ಅಲ್ಲ ಹಂಗ ಅದ ಅಂದೆ ಗಿಡ ನೋಡಲ್ಲ ಯಾವ ಪರಿ ಕಾಣ್ಲತ್ತಾವಲ್ಲ ಅನ್ನ ಆತ ಫುಲ್ ಅನ್ರಿಯಲ್ ಅದ ಇಲ್ಲೇ ಒಂದ್ ಮನಿ ಹಾಕ್ಬೇಕು ಹಂಗದ ಆನೆ ಕಂಡು ಆನೆ 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 ಇಲ್ಲೆಲ್ಲ ಗ್ರೇ ಕಲರ್ ಇದೇನ ಅದು ಕಲ್ಲವು ಕಲ್ಲು ನೋಡ್ರಿಲ್ಲ ಆನೆ ನೀನ್ ಝೂಮ್ ಟೆಸ್ಟ್ ಮಾಡಪ್ಪ ಎಷ್ಟ್ ಚಂದ ಅದ ಆನೆ ಮೂರವ ಭಾರಿಪ್ಪ ಕಡಿಕ್ ಒಂದರೆ ಪ್ರಾಣಿ ಕಂಡು ನಾನು ಕ್ಯಾಮ್ರಾ ತರ್ಬೇಕಿತ್ತು ನಾಶೆ ಅದಕ್ಕೆ ಇಲ್ಲಿ ಫೆನ್ಸ್ ಹಾಕ್ಯಾರ ಮತ್ತೆ ಎರಡು ಆಮೇಲೆ ಇಲ್ಲೇ 3 ಎಲ್ಲದ ಇಲ್ಲಿ 3 ಇವು ಮಸ್ತ್ ಕಾಣ್ಲತ್ತಾವ ನೋಡಿದ್ರ ಕಾಣ್ಲತ್ತಾವ ಇಷ್ಟ ಬಾಳಿ ಮೋಸ್ಟ್ಲಿ 2ನೇ ಬಸ್ ಅನ್ಕೋತೀನಿ 1ನೇ ಸಿಕ್ಕರೆ ಭಾಳ ಚಲೋ ಎಷ್ಟು ಮಸ್ತ್ ಗಾಳಿ ಅದ ನೋಡಲ್ಲ KRS ಡ್ಯಾಮ್ ಮೈಸೂರು ಏನ್ ಮಳಿ ಹೊಡಿತಪ್ಪ ನಡಕ ಹೆವಿ ಮಳಿ ಆತ ಈಗ ರಾತ್ರಿ 8-8:30 ಅಲ್ಲಿಗೆ ಬಂದದ ಈಗ ಊಟಕ್ಕೆ ನಿಲ್ಸಿವಿಲ್ಲ ಒಂದ್ ಕಡೆ ಏನಿದೆ ಪಾಲಕ ವೆಜ್ ರೆಸ್ಟೋರೆಂಟ್ ಕಾಣ್ತಿರ್ಬೋದು ಪಾಲಕ ವೆಜ್ ರೆಸ್ಟೋರೆಂಟ್ ಹೆಂಗದ ನೋಡೋಣ ಪಟ್ ತಿಂದು ಹೋಗ್ಬೇಕು 10 ಗಂಟೆ ಒಳಗೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಟಿಕೆಟ್ ಸಿಗಂಗಿಲ್ಲ ಅಂತ ಹಸನಾಬಾದ್ ಅದಕ್ಕೆ 10 ಗಂಟೆ ಒಳಗೆ ಹೋಗ್ಬೇಕಂತದ ನೋಡೋಣ ಪಟ್ಟ ಹೇಳಿದ್ರು ಆರ್ಡ್ರ್ ಮಾಡ್ಯಾರ ನೋಡ್ರಿ ಏನೇನು ಬಂದ ನೋಡ್ರಿ ಇಲ್ಲೇ ಪನೀರ್ ಟಿಕ್ಕಾ ಬಟರ್ ಮಸಾಲ ಪಾಲಕ್ ಪನೀರ್ ಪಟ್ ಒಂದು ತಿನ್ನು ಬಂದ್ ಮಾಡ್ತಾನೆ
ಹಾಸನ ಮುಟ್ತೀವಿ ಅಂದ್ರೆ ಮುಟ್ತಾ ಇದ್ದೀವಿ. ಹಾಸನ ಒಳಗಿದ್ದೀವಿ, ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಸ್ವಲ್ಪ ಟ್ರಾಫಿಕ್ ಅದ, ಇಲ್ಲೊಂದು ಸ್ವಲ್ಪ ಪಟ ಆದರೆ ಚಲೋ. ಫಸ್ಟಿಗೆ ಟಿಕೆಟ್ ತೊಗೋಬೇಕು, ಅದಕ್ಕೆ ರಶ್ ಇರಬಾರ್ದು. ಮಳೆ ಬಂದದ, ಪೂರ ತಿಳಿಸ್ಕೊಂಡಿವಿ ಎಲ್ಲರೂ. ಅದು ದರ್ಶನ ಆಗ್ಯದ, ಪೂರ ದರ್ಶನ ಮಸ್ತ್ ಆಗ್ಯದ. ಅದ್ರ ಮಳೆ ಬಂದದೆ, ಅದು ನಿಲ್ಲಿ ಕಾಯ್ಲಿಗತ್ತೆ. ಇಲ್ಲೇ ಪ್ರಸಾದ ಕೊಡ್ಲಿ ಅಂತಂದ್ರೆ ಮಸ್ತ್ ದರ್ಶನ ಆತ. ಹೊರಗೆ ಬಂದು ಮಳೆಯಾಗ ಮಸ್ತ್ ಪ್ರಸಾದ, ಬಿಸಿ ಬಿಸಿ ಭಾರಿ ಮೈಲ್ಡ್ ಭಾರಿ ಚಂದ ಮಾಡ. ನೋಡೋಣ ಹೋಗೋಣ. ಡ್ರೈವರಿಗೆ ಹುಡುಕ್ಲಿಗತ್ತೀವಿ. ಹಾಂ, ಅಣ್ಣ ಇದ್ದಾನೆ. ಪೂರ ತೊಯ್ಸ್ಕೊಂಡಿವಿ ನೋಡಪ್ಪ, ಮಸ್ತ್. ಈ ಕಾರ್ನಾಗ ಕುಡ್ದೊಂದು ಹೊಲ್ಸಾಟ ಅಂದರೆ ಪ್ಯಾಂಟ್ ಏನು ಅಂತ ಪರಿ ತೊಯ್ದಿಲ್ಲ, ನಡೀತದ. ನನ್ನ ಕಡೆ ಒಂದು ಎಕ್ಸ್ಟ್ರಾ ಟಿ ಶರ್ಟ್ ಅದ, ಅಲ್ಲೇ ಕಾರ್ನಾಗ ಕೂತ್ ಪಟ್ಟನ್ನು ಚೇಂಜ್ ಮಾಡಿದ್ರು ಮಾಡ್ತೀನಿ, ಗೊತ್ತಿಲ್ಲ ಎಲ್ಲಿದಾನ. ಸ್ವಲ್ಪ ದರ್ಶನ ಮಾತ್ರ ಆದ, ಮಸ್ತ್ ಆತ. ಎಲ್ಲ ಒಟ್ಟು ಊರಲ್ಲಿ ಕಾರ್ ಹತ್ ಕೂತೀವಿ, ಎಲ್ಲ ಒಟ್ಟಿಗೆ ಬಿಡ್ತಾ ಇದ್ರು. ಎಲ್ಲ ಇಲ್ಲ ಅಂದ್ರೆ ಹೇಳ್ತಿದ್ದೆ. ಇಲ್ರಿ, ಎಲ್ಲ ಸರಲ್ಲ, ಸ್ವಲ್ಪ ಸ್ಟ್ರಗಲ್ಸ್ ಅಂತ. ದರ್ಶನ 10 ನಿಮಿಷನಾಗ ಆತಂದ್ರೆ ಮತ್ತೆ ಹೊರಗೆ ಬರ್ಲಿಕ್ಕೆ ಒಂದು 20 ನಿಮಿಷರೇ ಬೇಡ. ನೀವು ಮನೆಗೆ ಬರ್ಬೋದು, ನಾವು ಮನೆಗೆ ಬರ್ಬೋದ. ಬಟ್ ಇದ್ರದ್ದು ಹಳೆ ಬ್ಲಾಗ್ ಒಂದು ಅದ, ಇಲ್ಲಿ ನೋಡ್ರಿ. ಆಮೇಲೆ ಹಾಸನಾಂಬ ಇಲ್ಲ ಅನಿಸ್ತದೆ, ನಾವು ಮಾಡಿಲ್ಲ. ಇಲ್ಲ ಅವಾಗ ನಾವು ಎಷ್ಟು ಅವಾಗ ಯೂಟ್ಯೂಬರ್ಸ್ ಇದ್ದಿದ್ದಿಲ್ಲ ನಾವು. ನಾಟ್ ಕಟ್. ಈಗ ದರ್ಶನ ಆಗಿ ಒಂದು ಪ್ರಸಾದ್ ತೊಗೊಳೋದು ಬ್ಯಾಡ ಅಂತ ಓಡಿ ಹೊಂಟಿದ್ದ ಕಳ್ಳ, ಬಿಡ್ಲಿಲ್ಲ. ಮತ್ತೆ ಅದು ಕರಿಸಿ ಹೆಂಗಂದ್ರೆ ನಾವು ಒಬ್ಬನ ತಿನ್ನಲಿಗತ್ತಿದ್, ನಾವು ಒಬ್ಬನೇ ಯಾಕೆ ತಿನ್ಲಿಪ್ಪ. ಒಟ್ಟೆ ಚಲೋ ಆತೆಲ್ಲ, ಮಸ್ತ್ ಆತ. ಕೂತೀವಿ, ಹೋಗೋಣ ಸೀದಾ ಬೆಂಗಳೂರು. ಯಪ್ಪ ಎಂಥ ಜೋರು ಮಳೆ ಇತ್ತಂದ್ರೆ ಅಷ್ಟ್ರಾಗ ಒಬ್ರು ಡಿವೈಡರ್ಗೆ ಹಾಕಿದ್ರು, ಪೂರ್ತಿ ಗಾಡಿ ಮ್ಯಾಲೆ ಹೋಗಿತ್ತು. ಪುಣ್ಯ ಸಿಚುವೇಶನ್ ನೋಡಿದ್ರೆ ಏನಾಗಿಲ್ಲ ಅನ್ಕೋತೀನಿ, ಬಟ್ ಹೊಡೆಯೋದು ಭಾಳ ತ್ರಾಸಿತ್ತು. ಈಗ ಜಸ್ಟ್ ಮನೆಗೆ ಬಂದು ಮುಟ್ಟಿದ್ವಿ, 2:10 ಅಲ್ಲಿಗೆ ಬಂತೀವಿ ನೋಡಿ. ಯಪ್ಪ, ಮುಂಜಾನೆ 6-6:30 ಬಿಟ್ಟವ್ರು, 2 ಗಂಟೆ ತನಕ. ಇನ್ನ 6:20 ಬಿಟ್ಟಿದ್ದು ನೋಡಿ ಬೆಳಗ್ಗೆ. ಅನ್ಕೊಂಡಿದ್ಕಿಂತ ಲಘು ಬಂದೆ ನನ್ನ ಪ್ರಕಾರ. ಚಲೋ ಭಾಳ ಲೇಟ್ ಆಯ್ತು, ಇನ್ನ ಲಘು ಅನ್ಕೊಂಡಿದ್ದೆ. ಇಲ್ಲ, ಹಾಸನಾಂಬಾಗ ಹಿಡಿದಿದ್ರೆ ಸ್ವಲ್ಪ ಟೈಮ್ ಆಗ್ತಿತ್ತು. ಆಮೇಲೆ ಪರಿಸ್ಥಿತಿ ಬೇರೆ ಇತ್ತು, ಬಟ್ ಅನ್ಕೊಂಡು ಚಲೋ ಅನಿಸ್ತು. ಒಟ್ಟು ಕರೆಕ್ಟ್ ಟೈಮಿಗೆ ಬಂದಿದ್ದು, ಎನಿ ಟೈಮಿಗೆ ಮತ್ತೆ ಮಲಗಿದಂಗೆ ಒಳ್ಳೆ. ಅದು ಇಷ್ಟು ನಿದ್ದೆ ಮಾಡಿದಿನ ಟೈಮ್ ಮಲಗಿದಂಗ. ಹೌದು, ಅದೇ ಅಲ್ಲ ನೀ ಮಕ್ಕೊಂಡಿ ಅಲ್ಲಿ ವಿಡಿಯೋ ಅದ ಹಾಕ್ತಾನ ಇರ್ತಾವ ಬಿಡ. ಅದ್ರಾಗನ ಒಟ್ಟೆ ಮಸ್ತ್ ಆತ ಟ್ರಿಪ್ ಓವರ್ ಆಲ್. ನಿಮ್ಗೆ ಹೆಂಗ ಅನಿಸ್ತು ಹೇಳ್ರಿ ಕಮೆಂಟ್ಸ್ನಾಗ. ಮತ್ತೆ ವಿಡಿಯೋಗೆ ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಶೇರ್ ಮಾಡ್ರಿ ಫ್ರೆಂಡ್ಸಿಗೆ. ಓಕೆ, ಬಾಯ್, ಥ್ಯಾಂಕ್ ಯು. ಈಗ ಹಾಸನಾಂಬ ಪಾರ್ಟ್ ವಿಡಿಯೋ ಎಡಿಟ್ ಮಾಡಿ ಮುಗಿಸಿದೆ, ನಾಳೆ ಅಪ್ಲೋಡ್ ಮಾಡ್ಬೇಕಂತೇಳಿ. ಬಟ್ ಟೆಂಪಲ್ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡೋದು ಇದ್ರಾಗ ಪೂರ್ತಿ ಕೊಟ್ಟಿದ್ದಿಲ್ಲ, ಮರ್ತಿದ್ದೆ. ಅದನ್ನು ಈಗ ಕೊಡ್ಲಿ ಹತ್ತೀನಿ. ಇದು ಹಾಸನಾಂಬ ಟೆಂಪಲ್ ಏನದಲ್ಲ, ದೀಪಾವಳಿಕಿನ 10 ದಿವಸ ಮೊದಲೇನೋ ಓಪನ್ ಆಗ್ತದೆ. ಓಕೆ, ಈ ಸತ ದೀಪಾವಳಿ 21 ಇತ್ತು ನಂಗೆ ಲಕ್ಷದ ಪ್ರಕಾರ. 21-22ಕ್ಕೆ ಟೆಂಪಲ್ ಓಪನ್ ಆಗಿದ್ದು 10th ಅಕ್ಟೋಬರ್. ಓಕೆ, ಸೊ ಪಬ್ಲಿಕ್ಕಿಗೆ ಅವೈಲೇಬಲ್ ಇದೆ 10th ಅಕ್ಟೋಬರ್. ಸೊ 10 to 15 ಡೇಸ್, 1 ವರ್ಷಕ್ಕೆ ಅಷ್ಟೇ ಓಪನ್ ಇರ್ತದೆ, ಅದಕ್ಕಿಂತ ಜಾಸ್ತಿ ಓಪನ್ ಇರೋದಿಲ್ಲ ಇದು. ಸೊ ಯಾರೇ ನೆಕ್ಸ್ಟ್ ಟೈಮ್ ಹೋಗೋದಿತ್ತಂದ್ರೆ ಈಗಿಂದನ ಪ್ಲ್ಯಾನ್ ಮಾಡ್ಕೊರಿ, ಅಂದ್ರೆ ತಲೆಯಾಗ ಇಟ್ಕೋರಿ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ 10th ಅಂದ್ರೆ ದೀಪಾವಳಿಕಿನ ಒಂದು 10 ದಿವಸ ಮೊದಲದಿಂದ ಆ ವೆಬ್ಸೈಟ್ ಚೆಕ್ ಮಾಡಿರಿ. ಓಕೆ, ಇಫ್ ಯು ವಾಂಟ್ ಆ ವೆಬ್ಸೈಟ್ ಲಿಂಕ್ ನಾ ಕೆಳಗೆ ಕೊಟ್ಟಿರ್ತೀನಿ. ಆಮೇಲೆ ನಂಬರ್ ಇಲ್ಲಿ ಬರ್ತಿರ್ತದೆ, ಅಂದ್ರೆ ಆ ನಂಬರಿಗೆ ಜಸ್ಟ್ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿದರೆ ಇನ್ಫಾರ್ಮೇಷನ್ ಎಲ್ಲ ಬರ್ತದೆ. ಸೊ ನಾವು ಆ್ಯಕ್ಚುಲಿ ಇದು 2ನೇ ಸತ ಹೋಗಿದ್ದು. ಫಸ್ಟ್ ಟೈಮ್ ಹೋದಾಗ ಭಾಳ ಅಸ್ತವ್ಯಸ್ತ ಇತ್ತು, ಏನೂ ಕರೆಕ್ಟಾಗಿ ಹಿಂಗೆ ಟಿಕೆಟ್ಸ್ ಇದ್ದಿದ್ದಿಲ್ಲ. ಎಲ್ಲ ಧರ್ಮ ದರ್ಶನ ಇತ್ತು, ಭಾಳ ನಾಡಿತ್ತು, ಎಲ್ಲರಿಗೂ ಭಾಳ ತ್ರಾಸಾಗಿತ್ತು. ಈ ಸತ ಅಲ್ಲಿ ಗೌರ್ಮೆಂಟ್ ಇಷ್ಟು ಚಂದ ಅದನ್ನು ಸೆಟ್ ಮಾಡ್ಯಾರಂದ್ರೆ ಭಾಳ ಚಂದ ಮಾಡ್ಯಾರ, ಅತಿ ಚಂದ ಮಾಡ್ಯಾರ.
2 ಟಿಕೆಟ್ ಮಾಡ್ಯಾರ, ಒಂದು 300 ಒಂದು 1000 ಅಂದ್ರೆ ಫ್ರೀ ಬಿಟ್ಟು ಹೇಳಿ ಅದನ್ನು. ಫ್ರೀ ಇದ್ದವ್ರು ಹೋಗ್ಬೋದು ಡೈರೆಕ್ಟ್ ನಾರ್ಮಲ್ ಯಾವಾಗ ಬೇಕಾದಾಗ. ಇಲ್ಪ ನಿಮಗೆ ಅಂದ್ರೆ ಅಷ್ಟು ಟೈಮ್ ಇಲ್ಲ, ಎಲ್ಲ ಅಷ್ಟೊತ್ತು ಪಾಳಿ ಹಚ್ಲಿಕ್ಕೆ ಆಗೋದಿಲ್ಲ, ಮನ್ಯಾಗ ದೊಡ್ಡವ್ರು ಇರ್ತಾರೆ, ಎಲ್ಲ ಕಂಡೀಷನ್ ಇರ್ತಾವಲ್ಲ. ಸೊ ಅಂಥ ಟೈಮ್ನಾಗ ಏನು ಮಾಡ್ಬೋದು, 300 ಇಲ್ಲ 1000 ಟಿಕೆಟ್ ತೊಗೋರಿ, ಸಿಂಪಲ್. ಈ ಸತಾರಿ ಇಷ್ಟು ಆರಾಮಿತ್ತಂತಂದ್ರೆ ನಮ್ಮದು ದರ್ಶನ ಆಗ್ಲಿಕ್ಕೆ ಲಿಟ್ರಲಿ 5 ಮಿನಿಟ್ಸ್ ಹಿಡಿತು, ಹೊರಗೆ ಬರ್ಲಿಕ್ಕೆ ಟೈಮ್ ಹಿಡಿತು. ಎದಕ್ಕಂತಂದ್ರೆ ಮಳೆ ಸಿಕ್ಕಾಪಟ್ಟಿ ಜೋರಿತ್ತು, ಎಲ್ಲರೂ ನಿಂತು ಬಿಟ್ಟಿದ್ರು ನಡ್ಕ, ಏನು ಮಾಡ್ಲಿಕ್ಕೆ ಬರ್ತಿದ್ದಲ್ಲ, ಆಪ್ಷನ್ ಇರಲಿಲ್ಲ. ಸೊ ಅದ್ರ ಸಂಬಂಧ ಚೂರು ಹೊರಗೆ ಬರ್ಲಿಕ್ಕೆ ಲೇಟ್ ಆಯ್ತು. ಬಟ್ ಸ್ಟಿಲ್ ಭಾಳ ಆರಾಮಿತ್ತು, ಭಾಳ ಹಿಂಗೆ ದರ್ಶನ ಮಾಡಿಸಿದ್ರು ಅವರು. ಭಾಳ ಚಂದ ಇತ್ತು, ದರ್ಶನನೂ ಚಂದ ಆತ. ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿರಿ, ಭಾಳ ಚಂದ ಅದ. ಭಾಳ ಹಿಂಗೆ ಶಕ್ತಿಪೀಠ ಇದ್ದಂಗೆ ಅದ ಅಲ್ಲೇ. ಅಂದ್ರೆ ನಿಮ್ಗೆ ಈ ಸತ ನೈವೇದ್ಯ ಇಟ್ಟಿದ್ದು ಮುಂದಿನ ವರ್ಷ ತನಕ ಹಂಗೆ ಇರ್ತದೆ, ದೀಪ ಹಚ್ಚಿದ್ದು ಹಂಗೆ ಇರ್ತದೆ ಅಂತಾರೆ, ಯಾರು ಒಳಗೆ ಹೋಗೋದಿಲ್ಲ. ಸೊ ಅಂಥವೆಲ್ಲ ಭಾಳ ಅದ. ಒಂದು ಸತ ಹೋಗಿ ಬರ್ರಿ, ಮಜಾ ಬರ್ತದೆ. ಆಮೇಲೆ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.